ಆತ್ಮೀಯ ಫೀಬಾ ಕೇಳುಗರೆಲ್ಲರಿಗೆ ಕರ್ತನ ಪರಿಶುದ್ಧವಾದ ಹೆಸರಲ್ಲಿ ಮುಂಜಾನೆಯ ಶುಭ ವಂದನೆಗಳು. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗವನ್ನ ಕೇಳಿಸಿಕೊಳ್ಳೋಣ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು ಎನ್ನುವಂಥದ್ದೇ. ಆತ್ಮೀಯರೇ, ಮನುಷ್ಯನ ಜೀವನ ಅದು ಪ್ರಯತ್ನಗಳ ಸರಮಾಲೆ. ಪ್ರತಿನಿತ್ಯ ಮನುಷ್ಯರು ದುಡಿಯುವ, ಸಂಪಾದಿಸುವ ಆಲೋಚನೆಗಳಲ್ಲಿ ವಿವಿಧ ರೀತಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳುತ್ತಾರೆ. ಇವೆಲ್ಲವುಗಳ ಅಂತಿಮವಾದ ಉದ್ದೇಶ ಹಣ ಸಂಪಾದನೆ, ಸಂತೋಷವಾಗಿರಬೇಕು, ಕಷ್ಟಗಳಿಂದ ದೂರವಿರಬೇಕು, ನಾನು ಹೋದ ಮೇಲೂ ನನ್ನ ಕುಟುಂಬ ನೆಮ್ಮದಿಯಾಗಿರಬೇಕು ಎನ್ನುವಂತ ಲೌಕಿಕತೆಯ ಉದ್ದೇಶಗಳ ನೆರವೇರಿಕೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದ 19ನೇ ವಚನ ಹೇಳುವಂತೆ, ಮನುಷ್ಯರು ಬರೀ ಭೂಲೋಕದ ವಿಷಯಗಳಲ್ಲಿ ಸಂಪಾದಿಸುವ, ಗಂಟು ಮಾಡಿಕೊಳ್ಳುವ ಆಲೋಚನೆಗಳಲ್ಲಿರುವುದಾದರೆ ಅದು ವ್ಯರ್ಥ ಎಂಬುದಾಗಿ ವಾಕ್ಯ ಬೋಧನೆಯನ್ನ ಮಾಡುತ್ತದೆ. ಇದರ ಜೊತೆಗೆ ವಾಕ್ಯದ ಮತ್ತೊಂದು ಅರ್ಥ ಅಥವಾ ಮುಖ ಏನಂದ್ರೆ, ಮನುಷ್ಯರು ಆತ್ಮಿಕತೆಯ ವಿಷಯದಲ್ಲಿ, ಆತ್ಮವನ್ನ ಅಭಿವೃದ್ಧಿಪಡಿಸುವ ವಿಷಯದಲ್ಲಿ ಬೆಳಕು ಚೆಲ್ಲುವಂತದ್ದಾಗಿದೆ. ಪ್ರಿಯರೇ, ಪ್ರತಿಯೊಂದು ಮನುಷ್ಯನ ಜೀವನ ಅದು ಭೂಲೋಕಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಭೂಲೋಕದ ಮರಣದ ನಂತರ ಪರಲೋಕದಲ್ಲಿ ಕರ್ತನ ಜೊತೆಗೆ ಬದುಕುವಂಥದ್ದು, ಮುಂದುವರಿಯುವಂಥದ್ದು ಎನ್ನುವ ಸರ್ವಕಾಲೀನ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತದ್ದಾಗಿದೆ. ಈ ನಿಟ್ಟಿನಲ್ಲಿ ಮತ್ತಾಯನ ಸುವಾರ್ತೆಯ ಈ ಪರ್ವತ ಪ್ರಸಂಗದ ತಾತ್ಪರ್ಯ ಏನಂದ್ರೆ, ಆತ್ಮೀಕತೆಯ ವಿಷಯದಲ್ಲಿ ಸಂಪಾದನೆಯನ್ನ ಹೆಚ್ಚಿಸಿಕೊಳ್ಳುವಂಥದ್ದು, ವಾಕ್ಯದಲ್ಲಿ, ಪ್ರಾರ್ಥನೆಗಳಲ್ಲಿ, ನಂಬಿಕೆಯಲ್ಲಿ, ಕರ್ತನ ಮಾರ್ಗದಲ್ಲಿ ಬೆಳೆಯುವಂತೆ ಆಲೋಚನೆಗಳನ್ನ ಬೆಳೆಸಿಕೊಳ್ಳುವಂಥದ್ದಾಗಿದೆ. ಯಾಕಂದ್ರೆ ಈ ಭೂಲೋಕದಲ್ಲಿ ಇರುವಂತ ಪ್ರತಿಯೊಂದಕ್ಕೆ ನಾಶನದ ಗುರುತುಗಳಿದೆ. ಭೂಲೋಕದಲ್ಲಿ ಸಂಪಾದಿಸುವ ಎಲ್ಲವೂ ಕೂಡ ಮುಗಿದು ಹೋಗುವಂತದ್ದಾಗಿದೆ. ಯಾವುದನ್ನು ನಾವು ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಆತ್ಮದ ವಿಷಯದಲ್ಲಿ ಮಾಡಿಕೊಳ್ಳುವ ಎಲ್ಲ ಪ್ರಯತ್ನ, ಆತ್ಮದ ವಿಷಯದಲ್ಲಿ ಮಾಡುವಂತ ಸಂಪಾದನೆ ನಮ್ಮನ್ನ ಪರಲೋಕದ ಮಾರ್ಗದಲ್ಲಿ ನಮ್ಮ ಜೊತೆಗೆ ಪ್ರಯಾಣ ಮಾಡುವಂತೆ ನಡೆಸುವಂತದ್ದಾಗಿದೆ. ಹಾಗಾಗಿ ಈ ಬೆಳಿಗ್ಗೆ ಈ ವಾಕ್ಯಗಳನ್ನ ನೀವು ಆಲಿಸುತ್ತಾ ಇರುವಾಗ, ದೇವರು ನಿಮ್ಮ ಪ್ರಯತ್ನಗಳಲ್ಲಿ, ನಿಮ್ಮ ಸಂಪಾದನೆಗಳಲ್ಲಿ ಇದುವರೆಗೂ ಮಾಡಿದ ಎಲ್ಲ ಅಭಿವೃದ್ಧಿಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸಿರಿ. ಒಂದು ವೇಳೆ ನಿಮ್ಮ ಮನಸ್ಸು ಕೇವಲ ಹಣದ ಮೇಲೆ, ಭೂಲೋಕದ ವಿಷಯಗಳ ಮೇಲೆ ಇರುವುದಾದರೆ, ಈಗ ನೀವು ಎಚ್ಚೆತ್ತುಕೊಂಡು ಕರ್ತನ ಕಡೆಗೆ ತಿರುಗಿ ದೇವರ ಮಾರ್ಗದಲ್ಲಿ ಜೀವಿಸುವಂತೆ, ಆತ್ಮವನ್ನ ನಷ್ಟಪಡಿಸಿಕೊಳ್ಳದೆ ಆತ್ಮೀಕರಾಗಿ ಜೀವಿಸುವಂತೆ ಈ ವಾಕ್ಯ ನಿಮ್ಮನ್ನ ಬಲಪಡಿಸಲಿ ಎಂಬುದಾಗಿ ಹಾರೈಸ್ತೇನೆ. ಒಂದು ವೇಳೆ ನಾನು ಬರೀ ಲೋಕದ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಮುಂದುವರಿಯುತ್ತೇನೆ ಎಂಬುದಾಗಿ ಹೇಳಿದ್ರೆ, ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ನಾವು ನಾಶನದ ಮಾರ್ಗದಲ್ಲಿದ್ದೇವೆ, ದೇವರ ಉದ್ದೇಶಗಳಿಂದ ದೂರ ಉಳಿದುಕೊಂಡಿದ್ದೇವೆ, ದೇವರ ಪ್ರೀತಿಯಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ ಹೇಳುವಂಥದ್ದಾಗಿದೆ. ಒಂದಿಷ್ಟು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ದೇವರು ನೇಮಕ ಮಾಡಿರುವಂಥ ಎಲ್ಲ ವಿಚಾರಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು, ನಮ್ಮ ಸಂಪಾದನೆಗಳಲ್ಲಿ ಇತರರನ್ನೂ ಪ್ರೀತಿಸುವಂತೆ, ಸೇವೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಪ್ರೋತ್ಸಾಹ ಮಾಡುವಂತೆ, ಈ ಮೂಲಕ ಆತ್ಮದ ವಿಷಯದಲ್ಲಿ ಹೆಚ್ಚಳ ಪಡುವಂತೆ ಕರ್ತನು ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನ ಬಲಪಡಿಸಲಿ. ಶುಭ ದಿನ. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.